ಪುಟ್ಟ ಮಗುವಿನ ಜೀವವನ್ನೇ ಬಲಿ ಪಡೆದ ಅಮಾನವೀಯ ಘಟನೆ ಬೀದರ್ ನಗರದ ಆದರ್ಶ ಕಾಲೋನಿಯಲ್ಲಿ ನಡೆದಿದೆ. 7 ವರ್ಷದ ಸಾನ್ವಿ ಎಂಬ ಬಾಲಕಿಯನ್ನ ಮಲತಾಯಿ ರಾಧಾ ಆಟ ಆಡಿಸುವ ನೆಪದಲ್ಲಿ 3ನೇ ಮಹಡಿಗೆ ಕರೆದೊಯ್ದು ಕೆಳಗೆ ತಳ್ಳಿದ್ದಾಳೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ 12ರಂದು ಈ ಘಟನೆ ನಡೆದಿದೆ ಎಂದು ಊಹಿಸಲಾಗಿದ್ದು, ಪ್ರಾಥಮಿಕವಾಗಿ ಸಾನ್ವಿ ಆಯತಪ್ಪೆ ಬಿದ್ದಳು ಎಂದು ಎಲ್ಲರೂ ನಂಬಿದ್ರು. ಆದರೆ ಬಳಿಕ ಪಕ್ಕದ ಮನೆಯೊಬ್ಬರು ಸಿಸಿಟಿವಿ ದೃಶ್ಯವನ್ನ ಬಾಲಕಿಯ ತಂದೆ ಸಿದ್ಧಾಂತ್ಗೆ ಕಳುಹಿಸಿದ್ದು, ಅದರಲ್ಲಿ ರಾಧಾ ಅನುಮಾನಾಸ್ಪದವಾಗಿ ವರ್ತಿಸುತ್ತಿರುವುದು ಕಂಡುಬಂದಿದೆ. ಇದನ್ನ ಆಧಾರವಾಗಿಸಿಕೊಂಡು ಸಾನ್ವಿಯ ಅಜ್ಜಿ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಸಾನ್ವಿಯ ತಾಯಿ 6 ವರ್ಷಗಳ ಹಿಂದೆ ಮೃತಪಟ್ಟಿದ್ರೆ, ಸಿದ್ಧಾಂತ್ 2023ರಲ್ಲಿ ರಾಧಾಳನ್ನ ಮದುವೆಯಾಗಿದ್ರು. ಇವರಿಗೆ 2 ಅವಳಿ ಮಕ್ಕಳು ಕೂಡ ಇದ್ದಾರೆ. ಆಸ್ತಿ ಹಂಚಿಕೆಗೆ ಇಬ್ಬಾಗ ಆಗುತ್ತದೆ ಎಂಬ ಕಾರಣಕ್ಕೆ ರಾಧಾ ತನ್ನ ಹೆತ್ತಲ್ಲದ ಮಗಳನ್ನ ಕೊಲೆ ಮಾಡಿದ್ದಾಳೆ ಎಂದು ಆರೋಪಿಸಲಾಗಿದೆ. ಪೊಲೀಸರು ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಆಸ್ತಿ ಹಂಚಿಕೆ ತಪ್ಪಿಸಲು ಕೊಲೆ ಮಾಡಿದ್ದಾಗಿ ರಾಧಾ ತಪ್ಪೊಪ್ಪಿಕೊಂಡಿದ್ದಾಳೆ.